ಹರ್ಬಲ್ ಕುನಪ ಜಲ. ಈ ಒಂದು ಕಲ್ಚರ್ನ ನೀವು ನಿಮ್ಮ ಹೊಲದಲ್ಲಿರುವ ಕಳೆಗಳಿಂದ ಮಾಡ್ಕೊಬಹುದು. ಹೇಗಪ್ಪ ಅಂದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂದ್ರೆ ಒಂದು 200 ಲೀಟರ್ ಕೆಪಾಸಿಟಿ ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ, ಒಂದು 10 ಕೆಜಿ ಸಗಣಿ, 20 ಕೆಜಿ ಫ್ರೆಶ್ಲಿ ಚಾಪ್ಡ್ ಲೀವ್ಸ್ ಅಂದ್ರೆ ಫ್ರೆಶ್ ಆಗಿ ಕತ್ತರಿಸಿದ ಎಲೆಗಳು, ಒಂದು 2 ಕೆಜಿ ಮೊಲಾಸಿಸ್ ಅಥವಾ ಜಾಗರಿ, ಒಂದು 2 ಕೆಜಿ ಮೊಳಕೆ ಬಂದಿರೋ ಉದ್ದು, ಒಂದು 10 ಲೀಟರ್ ನೀರ್ ಬೇಕಾಗುತ್ತೆ. ಈ ಎಲ್ಲ ಸಾಮಗ್ರಿಗಳನ್ನ ನೀವು ಮಿಕ್ಸ್ ಮಾಡಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು. ಆಮೇಲೆ ಪ್ಲಾಸ್ಟಿಕ್ ಡ್ರಮ್ ನ ಕ್ಯಾಪ್ ಮುಚ್ಚಿ ಬೆಚ್ಚಗಿರೋ ಜಾಗದಲ್ಲಿ ಒಂದು 10 ರಿಂದ 15 ದಿನ ಇಡಬೇಕು. ದಿನವಿಡೀ ನೀವು ಒಂದು 2 ರಿಂದ 3 ಸತಿ ಈ ಮಿಶ್ರಣನ ನೀವು ಕಲಿಸ್ಬೇಕು. ಮಿಶ್ರಣ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸಿದ ಮೇಲೆ ಇದನ್ನ ನೀವು ಸೋಸ್ಕೊಂಡು ಯೂಸ್ ಮಾಡಬೇಕು. 1 ರಿಂದ 2% ಕಾನ್ಸಂಟ್ರೇಷನ್ ನಲ್ಲಿ ಇದನ್ನ ನೀವು ಗಿಡಗಳಿಗೆ ಹಾಕ್ಬೋದು. ಇದನ್ನ ಹಾಕಿದ್ದಲ್ಲಿ ಉತ್ತಮ ಫಲಿತಾಂಶಗಳು ಬರುತ್ತದೆ. ಯಾರೆಲ್ಲ ಸಾವಯವ ಕೃಷಿ ಮಾಡ್ತೀರಾ ಇದನ್ನ ನೀವು ಬಳಸ್ಕೊಬಹುದು. ಹಾಗೂ ಹೆಚ್ಚಿನ ಸಾವಯವ ಕೃಷಿಯಲ್ಲಿ ನೀವೇನ ಇಂಟ್ರೆಸ್ಟ್ ಇದ್ದಾಗ ಈ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ನೋಡ್ತೀರಿ, ಫಾಲೋ ಮಾಡ್ತೀರಿ. ಧನ್ಯವಾದ.